ಬಿಜೆಪಿ ನಗರ ಮಂಡಳದಿಂದ ಅಟಲ್ ಬಿಹಾರಿ ವಾಜಪೇಯಿ ಜನ್ಮ ಶತಮಾನೋತ್ಸವ ರಕ್ತದಾನ ಶಿಬಿರ. ದೇಶದ ಮಾಜಿ ಪ್ರಧಾನಿ ಬಿಜೆಪಿ ಪಕ್ಷದ ಹಿರಿಯ ಮುತ್ಸದ್ದಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಶತವರ್ಷದ ಜಯಂತಿಯನ್ನ ಇಂದು ಬೆಳಗ್ಗೆ ಬಿಜೆಪಿ ಕಚೇರಿಯಲ್ಲಿ ರಾಯಚೂರು ನಗರ ಮಂಡಳ ವತಿಯಿಂದ ಆಚರಿಸಲಾಯಿತು. ಬಿಜೆಪಿ ಜಿಲ್ಲಾ ಅಧ್ಯಕ್ಷರು ನಗರ ಶಾಸಕರಾದ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಅವರು ರಕ್ತದಾನ ಶಿಬಿರವನ್ನು ಏರ್ಪಡಿಸಿ ಮಾತನಾಡುತ್ತಾ, ಈ ದೇಶದಲ್ಲಿ ಉತ್ತಮ ಆಡಳಿತ ನೀಡುತ್ತಾ ಸೌಹಾರ್ದ ಭಾವನೆಯನ್ನ ಮೂಡಿಸುವ ನಿಟ್ಟಿನಲ್ಲಿ ಅಟಲ್ಜಿ ಅವರು ಕಂಡುಕೊಂಡಿದ್ರು. ನಮಗೆ ಪಾಕಿಸ್ತಾನ ಕಡುವೈರಿಯಾಗಿದ್ದರೂ ಸಹ ಬಾಂಧವ್ಯ ಇರಲಿ ಎನ್ನುವ ದೃಷ್ಟಿಯಿಂದ ವಾಜಪೇಯಿ ಅವರು ಬಸ್ ಪ್ರಯಾಣ ಮಾಡಿದ್ರು. ದೇಶವು ಆರ್ಥಿಕವಾಗಿ ಬೆಳೆಯಲು ರಸ್ತೆಗಳು ಬಹಳ ಮುಖ್ಯವಾಗಿರುತ್ತವೆ. ಹೀಗಾಗಿ ವಾಜಪೇಯಿ ಸರ್ಕಾರದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು ಬಂದವು. ಅದರ ಫಲ ಎಂಬಂತೆ ಇಂದು ದೇಶ ಆರ್ಥಿಕ ಬಲ ಕಂಡುಕೊಳ್ಳುತ್ತದೆ. ವಾಜಪೇಯಿ ಅವರು ದೂರದೃಷ್ಟಿ ಉಳ್ಳವರಾಗಿದ್ದು, ಅವರ ಆದರ್ಶ ನಾವುಗಳು ಮೈಗೂಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಎನ್ ಶಂಕರಪ್ಪ ವಕೀಲರು ಮಾತನಾಡುತ್ತಾ, ಅಟಲ್ ಬಿಹಾರಿ ವಾಜಪೇಯಿ ದೇಶ ಕಂಡ ಅತ್ಯುತ್ತಮ ನಾಯಕರ ಜೊತೆಗೆ ಬಿಜೆಪಿ ಪಕ್ಷವನ್ನ ಸಂಘಟಿಸುತ್ತಾ ಕೇಂದ್ರದಲ್ಲಿ ಆಡಳಿತ ಕಂಡುಕೊಂಡಂತಹ ಮಹಾನ್ ವ್ಯಕ್ತಿಯಾಗಿದ್ದರು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಿ ಶಂಕರ್ ರೆಡ್ಡಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ರಕ್ತದಾನ ಮಾಡಿದವರಿಗೆ ಅಭಿನಂದನೆ ಪತ್ರ ನೀಡಲಾಯಿತು. ಅಟಲ್ ಬಿಹಾರಿ ವಾಜಪೇಯಿ ಬಹಳಷ್ಟು ತಪ್ಪುಕೊಂಡು ಜೀವನದಲ್ಲಿ ನನಗಿಂತ ಮೋಸ ಆಗಿರಲಿಲ್ಲ, ನಾನೇನೋ ಭಾರತ ದೇಶದ ಜನತೆಗೆ ಮೋಸ ಮಾಡಿಬಿಟ್ಟೆ ಅನ್ನುವಂಥ ಅವರಲ್ಲಿ ಆತಂಕ ಇತ್ತು. ಆದರೆ ಅವತ್ತಿನ ಎಲ್ಲ ಪಕ್ಷಗಳು ಪಕ್ಷಾತೀತವಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವಕ್ಕೆ ಬೆಂಬಲ ಕೊಟ್ಟು ಆಲ್ ಪಾರ್ಟಿ ಮೀಟಿಂಗ್ ಮಾಡುವಂತ ಸಮಯದಲ್ಲಿ ನಮಗೆ ನಿಮ್ಮ ಮೇಲೆ ಸಂಪೂರ್ಣ ವಿಶ್ವಾಸ ಇದೆ, ನೀವು ಏನು ರೀತಿಯ ತಗೊಳ್ಳಿ ಅಂತ ಹೇಳಿದ್ಮೇಲೆ 21 ದಿನ ಹೋರಾಟ ಮಾಡಿ ಅವತ್ತು ನಮ್ಮ ಭಾರತ ದೇಶದ ಏನು ಸೈನಿಕರಿದ್ರು ಹೋರಾಟ ಮಾಡಿ ಕಾರ್ಗಿಲ್ ಆಕ್ರಮಿಸಿಕೊಂಡಿದ್ದ ಪಾಕಿಸ್ತಾನದವರು ಸಂಪೂರ್ಣ ಮರುವಶಪಡಿಸಿಕೊಂಡಿದ್ರು. ಇತಿಹಾಸದಲ್ಲಿ ಯಾರು ಮರೆಯಲಿಲ್ಲ. ಅವತ್ತು ಅಮೆರಿಕದವರು ಏನೋ ಒಂದು ಡಿಪ್ಲೊಮೆಸಿ ಮಾಡಬೇಕು, ನಮಗೆ ಪ್ರಪಂಚ ರಾಜ್ಯ ಮಾಡಬೇಕು ಅಂತ ಬಂದು ಹೇಳಿದಾಗ ನಮ್ಮ ಪ್ರಧಾನಿಗಳು ಅದಾದ್ಮೇಲೆ ನಾವು ಆಕ್ರಮಿಸಿಕೊಂಡ್ಮೇಲೆ ಮಾಡಿದ್ದೇನೋ ಅವರು ಒಪ್ಕೊಂಡ್ರು. ಆಯ್ತು, ನಾನು ಇನ್ನೂ ದೋಸ್ತಿಗೆ ನಡೀತೀನಿ ಅಂತ ಹೇಳಿದ ಪಾಕಿಸ್ತಾನದವರು ಒಪ್ಕೊಳ್ಳದಿದ್ದಾಗ ಪಾಕಿಸ್ತಾನಕ್ಕೆ ಅಮೆರಿಕದಲ್ಲಿ ಎಚ್ಚರಿಕೆ ಕೊಟ್ಟರು, ನಿಮ್ಮ ದೇಶ ಭಾರತ ದೇಶ ಏನಾದರೂ ದಾಳಿ ಮಾಡಿದ್ರೆ 15 ನಿಮಿಷದಲ್ಲಿ ನಿಮ್ಮ ದೇಶ ಸರ್ವನಾಶ ಆಗ್ತದ, ಇದು ನೀವು ತಿಳ್ಕೊಳ್ಳಿ, ಭಾರತ ದೇಶ ಶಕ್ತಿ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿ ಅವರಿಗೆ ಚೇತಾವಣೆ ಕೊಟ್ಟರು ಪಾಕಿಸ್ತಾನ. ಇವುಗಳಾದ್ಮೇಲೆ ಇತ್ತೀಚಿನ ದಿನಗಳಲ್ಲಿ ನಾವು ಎಲ್ಲೂ ಅಟಲ್ ಬಾಂಬ್ ಸಿಡಿಸೋದು ನಾವು ನೋಡಿಲ್ಲ, ಟ್ರಯಲ್ ಮಾಡೋದು ನಾವು ನೋಡಿಲ್ಲ, ಎಲ್ಲೂ ಅಟಲ್ ಬಾಂಬ್ ಪ್ರಾಯೋಗಿಕ ಬ್ಲಾಸ್ಟ್ ಮಾಡೋದು ನಾವು ಎಲ್ಲಿ ಮಾಡೋದು ನೋಡಿಲ್ಲ. ಆದ್ರೆ ಅದನ್ನು ಮಾಡಿದಂತೆ ಏಕೈಕ ವ್ಯಕ್ತಿ ಇಡೀ ಜಗತ್ತಿನಲ್ಲಿ ಯಾರಾದ್ರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಅವರು ಅಂತ ಹೇಳಿದ್ರು. ನಾವು ಪ್ರೋಗ್ರಾಮ್ ತಿಳಿಸುವ ಮೂಲಕ ಇಡೀ ಜಗತ್ತಿಗೆ ನಾವು ಎಲ್ಲರಲ್ಲಿ ಬಯಸ್ತಾ ಇದ್ದೀವಿ ಅಂತ ತೋರಿಸಿಕೊಟ್ಟಂತ ವ್ಯಕ್ತಿ ಅಟಲ್ ಬಿಹಾರಿ ವಾಜಪೇಯಿ ಅವರು. ಭಾರತ ರತ್ನ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಜಯವಾಗಲಿ. ಸರ್ ಅಷ್ಟೇ ನಿಂದ್ರಿ. ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಅಜಾತ ಶತ್ರು ಡಾಕ್ಟರ್ ಸಮಾರಂಭದಲ್ಲಿ ಭಂಗಿ ನರಸರೆಡ್ಡಿ, ಎನ್ ಕೆ ನಾಗರಾಜ್, ತಿಮ್ಮಪ್ಪ ಫಿರಂಗಿ, ಎನ್ ವಿನಾಯಕರಾವ್, ಜೆಎಂ ಮೌನೇಶ್, ಸುರೇಶ್ ಬಾಬು, ವಿಜಯಲಕ್ಷ್ಮಿ, ಗೋಪಶೆಟ್ಟಿ, ಸೀತಾನಾಯಕ್, ಎ ಚಂದ್ರಶೇಖರ, ಜಿ ಮಲ್ಲಿಕಾರ್ಜುನ, ಶಿವಕುಮಾರ್ ಗೌಡ, ಕಾರ್ತಿಕ್ ರೆಡ್ಡಿ, ಬಿ ನಾಗರಾಜ್, ವೀರೇಶ್ ತಲ್ಲಾರ್, ಪಾಪುರಾವ್ ಸೇರಿದಂತೆ ವಿವಿಧ ಮೋರ್ಚಾ ಅಧಿಕಾರಿಗಳು ಭಾಗವಹಿಸಿದ್ರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.